ಬಳ್ಳಾರಿ ಬಿಜೆಪಿ ಕಚೇರಿನಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ರಾಜ್ಯದ ಮತ್ತು ದೇಶದ ಯಾವುದೇ ಒಂದು ನಮ್ಮ ಬಿಜೆಪಿ ಕಚೇರಿನಲ್ಲಿ ಅವಕಾಶಗಳಿಲ್ಲ ಖಾಸಗಿ ಕಾರ್ಯಕ್ರಮಕ್ಕೆ. ಅಲ್ಲಿ ಪಾಪ ನಮ್ಮ ಜಿಲ್ಲಾಧ್ಯಕ್ಷರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಸ್ಪಷ್ಟತೆ ಕೇಳಿ ಒಂದು ನೋಟಿಸನ್ನು ಕೂಡ ನಾವು ನೀಡಿದ್ದೇವೆ. ಉತ್ತರ ಬರಲಿ, ಆಮೇಲೆ ಮಾತಾಡ್ತೇನೆ. ದಿಢೀರ್ ಮಠಗಳ ಭೇಟಿ, ಸಿರಿಗೆರೆ ಇವತ್ತು ಕಾರ್ಯಕ್ರಮ ಇದೆ. ಆಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು, ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು, ನವೀನ್ ಅವರು, ಲಿಂಗಮೂರ್ತಿ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ಬಂದಿದ್ದೇನೆ. ತಿಪ್ಪಾರೆಡ್ಡಿ ಅವರು ಕೂಡ ಇದ್ದಾರೆ, ಹಿರಿಯರು. ಯಡಿಯೂರಪ್ಪನವರು ಮೊನ್ನೆ ಬರಬೇಕಾಗಿತ್ತು, ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಗುರುಗಳ ಅಪೇಕ್ಷೆ ಅಂತ ನಾನು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಮಠಕ್ಕೆ ಭೇಟಿ ಇಲ್ಲ, ಇವತ್ತು ಚಿತ್ರದುರ್ಗ ಅಂತ ಹೇಳಿದ್ರೆ ಎಲ್ಲ ಸಮುದಾಯದ ಮಠಗಳು ಇಲ್ಲಿದ್ದಾವೆ, ಗುರುಗಳು ಪರಮ ಪೂಜ್ಯರಲ್ಲಿದ್ದಾರೆ. ಯಾವಾಗ ಚಿತ್ರದುರ್ಗ ಬಂದಾಗಲೂ ಸಹ ಪರಮ ಪೂಜ್ಯರನ್ನ, ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡು ಹೋಗ್ತಕ್ಕಂಥ ಪರಿಪಾಠವನ್ನು ಹಿಂದಿನ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಇವತ್ತು ಬಂದೇನೆ, ಬೇರೆ ಏನು ವಿಶೇಷ ಏನಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲಿಕ್ಕೆ ಸಾಕಷ್ಟು ತಯಾರಿಗಳು ನಡೀತದೆ, ವಿರೋಧಗಳು ಇದೆ. ಪರ ವಿರೋಧ ಚರ್ಚೆಗಳ ನಡುವೆ ವಿಜಯೇಂದ್ರ ಅವರು ಮಠಗಳ ಭೇಟಿ ಇದೊಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಆ ಥರ ಕುತೂಹಲ ಏನಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಯಶಸ್ವಿಯಾಗಿ ಕಾರ್ಯಕರ್ತರು ಕೂಡ ಒಂದು ಧೈರ್ಯ ಸ್ಥೈರ್ಯವನ್ನು ತುಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೈಗೊಳ್ತಾರೆ. ನಿಮಗೆ ರಾಮುಲು ಅವರು ಪೈಪೋಟಿಯನ್ನು ನೀಡ್ತಾ ಇದ್ದಾರಾ ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವು ದುಡಿದಿದ್ದೀವಿ, ನಮಗೀಗ ಶ್ರೀರಾಮುಲು ಅವರಿಗೆ ಪೈಪೋಟಿ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾಕೆಂದರೆ ಅವರೆಲ್ಲ ಹಿರಿಯರಿದ್ದಾರೆ. ಶ್ರೀರಾಮುಲು ಅವರು ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್ ಅವರ ಜೊತೆಯಲ್ಲಿ ಅವರು ಕೂಡ ಅನೇಕ ಹಿರಿಯರ ಜೊತೆ ಅವರು ಕೂಡ ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಶ್ರೀರಾಮುಲು ಪೈಪೋಟಿ ಕೊಡೋಷ್ಟು ದೊಡ್ಡ ಮನುಷ್ಯ ಖಂಡಿತ ಅಲ್ಲ. ಅದನ್ನು ಆ ರೀತಿ ಅರ್ಥೈಸಲೂಬಾರ್ದು. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ 150 ಸ್ಥಾನವನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಮುಂದಿನ ಚುನಾವಣೆಯಲ್ಲಿ ಅಂತ ಖಂಡಿತ ಎಲ್ಲವೂ ಕೂಡ ವರಿಷ್ಠರು ಗಮನಿಸ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಜಿಲ್ಲಾಧ್ಯಕ್ಷರ ಅಪೇಕ್ಷೆಗಳೇನಿದೆ, ಶಾಸಕರು ಹಿರಿಯರ ಅಪೇಕ್ಷೆ ಏನಿದೆ, ಅದೆಲ್ಲ ಆಧಾರವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡ್ತದೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ, ನಮ್ಮ ಹೈಕಮಾಂಡ್, ಅದು ನಾನಾಗಲಿ ಮತ್ತೊಬ್ಬರು ಎಲ್ಲರೂ ಕೂಡ ಭದ್ರಾಗಿರ್ಬೇಕಾಗ್ತದೆ. ಅದನ್ನು ಮಾಡ್ತೇವೆ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಕೂಡ ಸರ್ ವಿಜಯೇಂದ್ರ ಅವರ ಬೆಂಬಲಿಗರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಇದೆ, ಅದ್ರ ಪ್ರಕಾರನೇ ಆಗಿದೆ. ಹಾಗಾಗಿ ನಾನೆಲ್ಲೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಥ್ಯಾಂಕ್ ಯು. ಧನ್ಯವಾದ.